ॐ नारसिंहाय विद्महे वज्रनकाय धीमहि तन्नो नृसिंह प्रचोदयात्। श्रीलक्ष्मी नारसिंहाय नमः। ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ ನಮ್ಮ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ನಾನಿರೋದು ಸೂರತ್ದಲ್ಲೇ. ನಮ್ಮ ಚಾನಲ್ ಕಡೆಯಿಂದ ಬರೋ ಎಲ್ಲ ವೀಡಿಯೋಸ್ ಸೂರತ್ದಿಂದಾನೆ. ಸೂರತ್ ಅಂತಂದ್ರೇ ಬಟ್ಟೆಗಳಿಗೆ ಮಹಾಸಾಗರ. ಬಟ್ಟೆ ವ್ಯಾಪಾರ ಮಾಡೋ ಪ್ರತಿಯೊಬ್ಬರು ಕೂಡ ಸೂರತ್ದಿಂದಾನೇ ಬಟ್ಟೆ ತರಿಸ್ಕೊಂಡು ಅಲ್ಲಿ ನಿಮಗೆ ಸೇಲ್ ಮಾಡ್ತಾರೆ. ಸೊ ಅಂಥ ಸೀರೆಗಳಿಗೆ ಮಹಾಸಾಗರವಾಗಿರುವ ಸೂರತ್ ಮಹಾನಗರದಲ್ಲಿ ಇವತ್ತು ನಮ್ಮ ಕರ್ನಾಟಕ ಕಲೆಕ್ಷನ್ ಸಿಗುವಂತಹ ಒಂದು ಒಳ್ಳೆ ಹೋಲ್ಸೇಲ್ ಶಾಪ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ನಾನು ಈ ವಿಡಿಯೋದಲ್ಲಿ ಪರಿಚಯ ಮಾಡ್ತೀನಿ. ಸೊ ಕಲೆಕ್ಷನ್ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಮೇಲೆ ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದವರಿಗೆ ಒಂದು ಒಳ್ಳೆ ಸುವರ್ಣ ಅವಕಾಶ, ಆಫರ್ಸ್, ಡಿಸೈನ್ಸ್ ಅದು ಸೂರತ್ ಮಹಾನಗರದಿಂದ ಮಾತ್ರನೇ ಸಿಗುತ್ತೆ. ಸೊ ಈಗ ಕಲೆಕ್ಷನ್ ನೋಡೋಣ ಬನ್ನಿ. ಇನ್ನು ಹೊಸ ಕಲೆಕ್ಷನ್ ನೋಡಿ. ಇವೆಲ್ಲ ಕೂಡ ಸಿಲ್ಕ್ ಸ್ಯಾರೀಸ್ದಲ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸ್, ಬ್ಯಾಂಗ್ಳೂರು ಸಿಲ್ಕ್ ಸ್ಯಾರೀಸ್, ಸೂರತ್ ಸಿಲ್ಕ್ ಸ್ಯಾರೀಸು ಎಲ್ಲ ಕೂಡ ಸಿಲ್ಕ್ ಸ್ಯಾರೀಸ್ ಮತ್ತು ಕಾಟನ್ ಸೀರೆಗೆ ಸ್ಪೆಷಲ್ ವಿಡಿಯೋ ಇದು. ಈಗ ಮದುವೆ ಸೀಸನ್ ನಡೀತಾ ಇದೆ, ಇನ್ನು ಬಂದು ಕ್ರಿಸ್ಮಸ್ ಸೀಸನ್ ಕೂಡ ಬರಕತ್ತಿದೆ. ಸೊ ತುಂಬಾ ಲಾಭ ಕೊಡೋಂತಹ ಕಲೆಕ್ಷನ್ಸ್ ಇವು. ಇಲ್ಲಿ ಇವರ ಶಾಪ್ ಹೆಸರು ಹೇಳಲಿಲ್ಲ, ಸಾರಿ. ಶಾಪ್ ಹೆಸರು ಬಂದು ಸಬೂರಿ ಫ್ಯಾಷನ್. ಸೂರತ್ದಲ್ಲಿ ಇವರು ಕೂಡ ಒಂದು ದೊಡ್ಡ ಮ್ಯಾನುಫ್ಯಾಕ್ಚರರ್. ಫ್ಯಾಕ್ಟ್ರಿದಿಂದಾನೇ ನೇರವಾಗಿ ನಿಮ್ಮ ಮನೆಗೆ ಫ್ಯಾಕ್ಟ್ರಿ ರೇಟಿಗೆ ಬಟ್ಟೆ ಬರುತ್ತೆ. ಇಲ್ಲಿ ಆ್ಯಕ್ಚುಲಿ ಸಬೂರಿ ಫ್ಯಾಷನ್ದಲ್ಲಿ ಸೀರೆ 105 ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವ ಕಲೆಕ್ಷನ್ ಬರೀ 200 ರೂಪಾಯಿದಿಂದ 700 ರೂಪಾಯಿ ಮಧ್ಯದಲ್ಲಿ ಕಲೆಕ್ಷನ್. ದೊಡ್ಡ ಫ್ಯಾಕ್ಟ್ರಿ ಅಲ್ಲ, ಸಣ್ಣ ವಿಡಿಯೋದಲ್ಲಿ ಕವರ್ ಆಗಲ್ಲ. ಕೆಲವೊಂದು ಕಲೆಕ್ಷನ್ ತೋರ್ಸಕತ್ತಿದ್ದೀನಿ. ಇವಲ್ಲಂತ ಇನ್ನೂ ನಿಮಗೆ ಬೇರೆ ಬೇಕು ಅಂತಂದರೆ ಆಗಲಿ, ಅಥವಾ ಈ ವಿಡಿಯೋದಲ್ಲಿ ಕಲೆಕ್ಷನ್ನೇ ನಿಮಗೆ ಇಷ್ಟವಾಗಿದೆ ಅಂತಂದರೆ ಆಗಲಿ, ಸ್ಕ್ರೀನ್ಶಾಟ್ ತೆಗೆದು ವಿಡಿಯೋ ಮೇಲಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಕೂಡ ನೀವು ಆರ್ಡರ್ ಮಾಡ್ಕೋಬೋದು. ಬಟ್ ಆದರೆ ಇದೆಲ್ಲ ಕೂಡ ಫ್ಯಾಕ್ಟ್ರಿ ರೇಟಿಗೆ ಕೊಡ್ತಾರೆ. ಅದಕ್ಕಾಗಿ ಸಿಂಗಿಲ್ ಪೀಸ್ ಸಿಗೋದಿಲ್ಲ. ಏನಿದ್ರೆ ಕೂಡ ಮಿನಿಮಮ್ ಆರ್ಡರ್ ಒಂದು 10,000 ರೂಪಾಯಿ ಇರುತ್ತೆ. 10,000 ರೂಪಾಯಿ ಅಂತ ನೀವೇನು ಹೆದರ್ಕೋಬೇಕಾಗಿರುವ ಅವಶ್ಯಕತೆ ಇಲ್ಲ. ನಾನಿರೋದು ಸೂರತದಲ್ಲೇ. ಇದು ಗ್ಯಾರಂಟಿ ಶಾಪ್. ಒಳ್ಳೆ ಲಾಭ ಬರುತ್ತೆ. ನಿಮ್ಮ ದುಡ್ಡು ಏನು ಮುಳುಗಲ್ಲ. 10,000, 15,000, 20,000 ಆಗುತ್ತೆ ಬಿಟ್ಟು 1 ರೂಪಾಯಿ ಕೂಡ ಮುಳುಗಾಕ ನಾನು ಚಾನ್ಸ್ ಕೊಡಲ್ಲ. ಓಕೆ. ಇನ್ನೂ ಭಯ ಇದ್ದರೆ ನೀವು ಕ್ಯಾಶ್ ಆ್ಯಂಡ್ ಡೆಲಿವರಿ ಆಪ್ಷನ್ ಮೇಲೆ ಕೂಡ ತಗೋಬೋದು. ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ 5 ವರ್ಷದಿಂದ ನಡೀತಾ ಇದೆ. ನಮ್ಮ ಚಾನಲ್ದಲ್ಲಿ ತಗೊಂಡಿದ್ದವರು ಎಷ್ಟೋ ಜನ ಬಳ್ಳಾರಿ, ಹುಬ್ಳಿ, ಧಾರವಾಡ, ಮೈಸೂರು, ಕೊಡಗು, ಕಾರ್ಗೋ, ದಕ್ಷಿಣ ಕನ್ನಡ, 1-2 ಇಡೀ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಾದಲ್ಲಿ ನಮ್ಮ ಚಾನಲ್ನ ನೋಡಿ ಎಷ್ಟೋ ಜನ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಇನ್ನೂ ನೀವು ಕೂಡ ಹೊಸದಾಗಿ ಬಿಸ್ನೆಸ್ ಮಾಡಬೇಕಂತ ಅನ್ಕೊಂಡಿದ್ದೀರಾ, ಲೋಕಲ್ ಮಾರ್ಕೆಟ್ಗಿಂತ ಕಮ್ಮಿ ರೇಟಿಗೆ ಬಟ್ಟೆ ಬೇಕಂತ ಅನ್ಕೊಂಡಿದ್ದೀರಾ, ಒಮ್ಮೆ ನಮ್ಮ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲ ವೀಡಿಯೋಸ್ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಇನ್ನೊಂದು ಕಲೆಕ್ಷನ್ ಸಿಲ್ಕ್ ಸ್ಯಾರೀಸ್ದಲ್ಲಿ ದೊಡ್ಡ ಬಾರ್ಡರ್ ಬೇಕು ಅಂತ ಅನ್ಕೊಂಡಿದ್ದವರಿಗೆ ಜರಿ ವೀವಿಂಗ್ದಿಂದ ಮಾಡಿರುವ ಕಲೆಕ್ಷನ್. ಓಕೆ. ಈ ಸಬೂರಿ ಫ್ಯಾಷನ್ದಲ್ಲಿ ನಿಮಗೆ ಸೀರೆ ಸಿಗುತ್ತೆ, ಡ್ರೆಸ್ ಮೆಟೀರಿಯಲು, ಡ್ರೆಸ್ಸು ಬೇಕಂತಂದರೆ ಕೂಡ ಸಿಗುತ್ತೆ. ಎಲ್ಲ ಯಾವುದೇ ತಗೊಳ್ಳಿ, ಸೀರೆ ತಗೊಳ್ಳಿ, ಡ್ರೆಸ್ ಮೆಟೀರಿಯಲ್ ತಗೊಳ್ಳಿ, ಯಾವುದೇ ಕೂಡ ಫ್ಯಾಕ್ಟ್ರಿ ರೇಟಿಗೆ ಸಿಗುತ್ತೆ ನಿಮಗೆ. ಇನ್ನು ಸೀರೆ 105 ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ. ಈಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವ ಕಲೆಕ್ಷನ್ ನಾನು ಹೇಳಿದ್ದೀನಲ್ಲ, 200 ರೂಪಾಯಿದಿಂದ 700 ರೂಪಾಯಿ ಮಧ್ಯದಲ್ಲೇ ಕಲೆಕ್ಷನ್ ಇದೆ. ಡೋಲಾ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ ನೀವು ನೋಡಿ. ಡೋಲಾ ಸಿಲ್ಕ್ ಸ್ಯಾರೀಸ್ 200 ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ. ಡೋಲಾ ಸಿಲ್ಕ್. ಮೈಸೂರು ಸಿಲ್ಕ್ 220 ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ. ಬನಾರಸಿ ಸಿಲ್ಕ್ 250 ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ. ಲೈಟ್ ವೆಯ್ಟ್ ಇರುತ್ತೆ. ಒಳ್ಳೆ ಶಾಪು. ಸೂರತ್ತು ಬಂದರೆ ಖಂಡಿತ ವಿಸಿಟ್ ಮಾಡಿ. ಬರೋಕ್ಕಾಗಲ್ಲ ಅಂತಂದರೆ ಆನ್ಲೈನ್ ಆರ್ಡರ್ ಕೊಡಿ, ಪ್ರಾಬ್ಲಮ್ ಏನಿಲ್ಲ. ಆನ್ಲೈನ್ ಆರ್ಡರ್ ಕೊಡ್ಬೋದು.
ಆನ್ಲೈನ್ ಆರ್ಡರ್ ಅಂತಂದರೆ ವಿಡಿಯೋ ಮೇಲಿರುವ ನಂಬರಿಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಇವರು ನಿಮಗೆ ವಿಡಿಯೋ ಕಾಲ್ ಮಾಡ್ತಾರೆ. ಇಲ್ಲಿ ಕೇವಲ ವಿಡಿಯೋ ಕಾಲ್ ಮಾತ್ರ ಸೆಲೆಕ್ಷನ್ನೇ ಇರುತ್ತೆ. ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ ನೋಡೋ ಪ್ರತಿಯೊಬ್ಬರಿಗೆ ಕೂಡ ನಾನು ಹೇಳ್ತೀನಿ, ವಿಡಿಯೋ ಕಾಲ್ದಿಂದನೇ ಸೆಲೆಕ್ಷನ್ ಮಾಡ್ಕೊಳ್ಳಮ್ಮ, ಫೋಟೋದಿಂದ ಬೇಡ. ಫೋಟೋದಲ್ಲಿ ವೈಟ್ ಸ್ಯಾರಿ ಕೂಡ ಬ್ಲ್ಯಾಕ್ ಕಾಣಿಸುತ್ತೆ, ಬ್ಲ್ಯಾಕ್ ಸ್ಯಾರಿ ಕೂಡ ವೈಟ್ ಕಾಣಿಸುತ್ತೆ. ಅದಕ್ಕಾಗಿ ಒಳ್ಳೆ ನಿಮಗೆ ಲೈವ್ ಎದುರು ಬದುರು ಕುಂತ್ಕೊಂಡು ಪರ್ಚೇಸ್ ಮಾಡ್ದಂಗೆ ಲೈವ್ ವಿಡಿಯೋ ಕಾಲ್, ವಾಟ್ಸಪ್ ವಿಡಿಯೋ ಕಾಲ್ದಲ್ಲಿ ನೀವು ಸೆಲೆಕ್ಷನ್ ಮಾಡ್ಕೋಬೋದು. ಒಳ್ಳೆ ಡಿಸೈನ್ ಬಂದಿದೆ. ಸೂರತ್ದಿಂದ ನೀವು ಕೊಂಡ್ಕೊಂಡಿದ್ರೆ ಏನಾಗುತ್ತೆ ಅಂತಂದರೆ ಹೊಸ ಡಿಸೈನ್ ಸಿಗುತ್ತೆ. ಸ್ಯಾರಿ ಬಿಸ್ನೆಸ್ದಲ್ಲಿ ಡಿಸೈನ್ಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೋಡಿ, ಈ ಡಿಸೈನ್ ಇನ್ನೂ ನೀವು ಎಲ್ಲಾದರೂ ನೋಡಿದ್ದೀರಾ? ಬೆಂಗಳೂರು ಆಗಲಿ, ಚಿಕ್ಕಪೇಟೆ ಆಗಲಿ, ಹೋಗಲಿ ನಿಮ್ಮ ಡಿಸ್ಟಿಕ್ದಲ್ಲೇ ಆಗಲಿ, ಈ ಥರ ಡಿಸೈನ್ ಹೊಸ ಡಿಸೈನ್ ಕ್ರಿಸ್ಮಸ್ಗಾಗಿ ಬಂದಿದೆ. ಈಗ ನೋಡ್ತಾ ಇರುವ ಈ ಕಲೆಕ್ಷನ್ನು ಕಾಟನ್ ಸಿಲ್ಕ್ ಸ್ಯಾರೀಸ್. ಈ ಕಾಟನ್ ಸಿಲ್ಕ್ ಸ್ಯಾರೀಸ್ದಲ್ಲಿ ಏನು ಅಂತಂದರೆ, ಇದರಲ್ಲಿ ನೀವು ಮಿನಿಮಮ್ 10 ಪೀಸ್ ತಗೋಬೇಕು. ಈ 10 ಪೀಸದಲ್ಲಿ ಡಿಫ್ರೆಂಟ್ ಡಿಸೈನ್, ಡಿಫ್ರೆಂಟ್ ಕಲರ್, ಒಂದೇ ಡಿಸೈನ್ ಬೇರೆ ಕಲರ್, ಆ ಥರ ಇದಕ್ಕೆ ಯಾವುದೇ ನಿಯಮ ಇಲ್ಲ. ಓಕೆ, ಸೊ 10 ಸೀರೆ ಬಟ್ ಬೇರೆ ಡಿಸೈನ್ ಬೇರೆ ಕಲರ್ದಲ್ಲಿ ಬರುತ್ತೆ. ಈಗ ಅದರ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಒಂದು 10,000 ರೂಪಾಯಿ ಇಕ್ಕಿದ್ದೀರಾ ಅಂತಂದರೆ ವೆರೈಟೀಸ್ ಜಾಸ್ತಿ ಬರುತ್ತೆ, ಡಿಸೈನ್ಸ್ ಜಾಸ್ತಿ ಬರುತ್ತೆ. ನೋಡೋರಿಗೆ ಕೂಡ ನಿಮ್ಮ ಬಿಸ್ನೆಸ್ದಲ್ಲಿ ತುಂಬ ಸ್ಟಾಕ್ ಇದೆ ಅಂತ ಕಾಣಿಸುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಇರುವ ಈ ಕಲೆಕ್ಷನ್ ಕೂಡ ಅದೇ. ಇದು ಡಿಸೈನರ್ ಸ್ಯಾರೀಸ್ ಅಂತ ಹೇಳ್ಬೋದು. ಇವು ಡಿಸೈನರ್ ಸಿಲ್ಕ್ ಸ್ಯಾರೀಸ್ ಮೇಲೆ ಡಿಸೈನ್ ಮಾಡಿದ್ದಾರೆ. ಒಳ್ಳೆ ಬಟ್ಟೆ. ಇನ್ನು ಇವಲ್ ಅಂತ ನಿಮಗೆ ಇದು ಕೂಡ ಸೇಮ್. ಇಲ್ಲಿ ಸೆಟ್ ವೈಸ್ 8 ತಗೋಬೇಕಾಗತ್ತೆ. ಬೇರೆ ಡಿಸೈನ್ ಬೇರೆ ಕಲರ್ದಲ್ಲಿ ಬರುತ್ತೆ. ಇದರಲ್ಲಿ ಸೆಟ್ಟು 8 ಪೀಸ್. ಓಕೆ, ಬರೀ ಇಂಥ ಸೀರೆ ತರಿಸ್ಕೊಂಡು ಕೂಡ ಒಂದು 10,000 5,000 ರೂಪಾಯಿದಿಂದ ನೀವು ಬಿಸ್ನೆಸ್ ಮಾಡಿದ್ದೀರಾ ಅಂತಂದರೆ ಟೈಮ್ ಪಾಸ್ ಆಗುತ್ತೆ, ಬಿಸ್ನೆಸ್ ಎಕ್ಸ್ಪೀರಿಯೆನ್ಸ್ ಕಲ್ತೀರಾ, ದುಡ್ಡೂ ದುಡಿತೀರಾ. ಇನ್ನೇನು ಬೇಕ್ರಿ? ದಿವಸ ಒಂದು 2 ಸೀರೆ ಮಾರಿದರೆ ಕೂಡ ಉಪ್ಪು ಸಕ್ಕರೆ ಖರ್ಚಿಗೆ ಹೊಂಟೋಗುತ್ತೆ. ಸೊ ಯಜಮಾನ್ರು ಹೆಂಗೆ ದುಡಿತಾ ಇದ್ದಾರೆ, ನೀವು ಕೂಡ ಖಾಲಿ ಮನೆಯಲ್ಲಿ ಕುಂತ್ಕೊಂಡು ನಾಗರಾವು, ನಾಗರಾಣಿ, ಮಹಾರಾಣಿ ಈ ಥರ ಸೀರಿಯಲ್ ನೋಡೋದಕ್ಕಿಂತ ಇಂಥ ಕಲೆಕ್ಷನ್ ಒಂದು 5,000 ರೂಪಾಯಿ ಇದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಬಿಸ್ನೆಸ್ ಎಕ್ಸ್ಪೀರಿಯೆನ್ಸ್ ಬರುತ್ತೆ, ಖಂಡಿತ ಸೇಲ್ ಆಗುತ್ತೆ. ಇದರಲ್ಲಿ ಡೆಡ್ ಸ್ಟಾಕ್ ಆಗುತ್ತೆ ಅಂತ ಕಲೆಕ್ಷನೇ ಇಲ್ಲ. ಆಟೋಮ್ಯಾಟಿಕ್ಕಾಗಿ ಎಲ್ಲ ಕೂಡ ನಿಮಗೆ ಆರಾಮಾಗಿ ಸೇಲ್ ಆಗುತ್ತೆ. ಇಲ್ಲ ಒಂದು ವೇಳೆ ಇನ್ನೂ ಇಷ್ಟು ಕಷ್ಟಪಟ್ಟು ನೀವು ಸೇಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ಕೂಡ ಹೋಗಿಲ್ಲ ಅಂತಂದರೆ ಎಕ್ಸ್ಚೇಂಜ್ ಆಫರ್ ಕೂಡ ಕೊಡ್ತಾರೆ ಇವರು. ಎಕ್ಸ್ಚೇಂಜ್ ಕೂಡ ನೀವು ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಓಕೆ, ಸೊ ನೆಕ್ಸ್ಟ್ ಕಲೆಕ್ಷನ್ ಇವೆಲ್ಲ ಕೂಡ ಡಿಸೈನರ್ ಸಿಲ್ಕ್ ಸ್ಯಾರೀಸ್, ಎಂಬ್ರಾಯ್ಡ್ರಿ ಡಿಸೈನ್ ಬಂದಿದೆ. ನೆಕ್ಸ್ಟ್ ಸಿರೋಸ್ಕಿ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ. ಈ ಸೀರೆಗೆ ಬಂದು ಗೋಲ್ಡನ್ ಸ್ಟೋನ್ ವರ್ಕ್ ಬಂದಿದೆ. ತುಂಬ ಕಲೆಕ್ಷನ್, ಒಳ್ಳೆ ಕಲೆಕ್ಷನ್ ಜಾಸ್ತಿ ಇದೆ. ಅನ್ಲಿಮಿಟೆಡ್ ಕಲೆಕ್ಷನ್ ತಯಾರು ಮಾಡಿದ್ದಾರೆ. ಈ ಕ್ರಿಸ್ಮಸ್ ಸೀಸನ್, ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬ ಬರ್ತಾ ಇದೆಯಲ್ಲ, ಅದಕ್ಕಾಗಿ ಹೊಸ ಕಲೆಕ್ಷನ್. ಫ್ಯಾಕ್ಟ್ರಿ ರೇಟಿಗೆ ಬಟ್ಟೆ ಬೇಕಂತ ಅನ್ಕೊಂಡಿದ್ದವ್ರು ಮಾತ್ರ ಕಾಲ್ ಮಾಡಿ. ಇನ್ನು ಉಳಿದಿದ್ದವರು ರಿಟೇಲ್ ರೇಟಿಗೆ ಬೇಕು, ಹೋಲ್ಸೇಲ್ ರೇಟಿಗೆ ಬೇಕು ಅಂತ ಅನ್ಕೊಂಡಿದ್ದವರು ದಯವಿಟ್ಟು ವಿಡಿಯೋನೇ ನೋಡಬೇಡಿ, ಕಾಲ್ ಕೂಡ ಮಾಡಬೇಡಿ. ಯಾಕೆ ಅಂತಂದರೆ ಇಲ್ಲಿ ನಿಮಗೆ ಫ್ಯಾಕ್ಟ್ರಿ ರೇಟಿಗೆ ಸಿಗುತ್ತೆ. ಫ್ಯಾಕ್ಟ್ರಿ ರೇಟು ಅಂತಂದರೆ ಅರ್ಥ ಹೋಲ್ಸೇಲರ್ ಹೋಗ್ಬಿಡ್ತಾರೆ, ಬ್ರೋಕರ್ ಹೋಗ್ಬಿಡ್ತಾರೆ, ಮೀಡಿಯೇಟರ್ ಹೋಗ್ಬಿಡ್ತಾರೆ ಫ್ಯಾಕ್ಟ್ರಿ ರೇಟಿಗೆ, ಫ್ಯಾಕ್ಟ್ರಿದಿಂದ ನಿಮ್ಮ ಮನೆಗೆ. ನೆಕ್ಸ್ಟ್ ಇವು ಇಮಿಟೇಷನ್ ಪಟ್ಟು ಸ್ಯಾರೀಸ್ 310 ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಸದ್ಯದಲ್ಲಿ 40 ಡಿಸೈನ್ ಅವೈಲೇಬಲ್ ಇದೆ. 40 ಡಿಸೈನ್. ಇದರಲ್ಲಿ ಸೆಟ್ ಬಂದು 4 ಸೀರೆ ಬಂದು ಒಂದು ಸೆಟ್, ಸೇಮ್ ಡಿಸೈನು ಬೇರೆ ಕಲರ್ದಲ್ಲಿ ಬರುತ್ತೆ. 4 ಪೀಸ್ ಸೆಟ್ ಬರುತ್ತೆ ಇದರಲ್ಲಿ ನಿಮಗೆ ಸ್ಮಾಲ್ ಬಾರ್ಡರ್ ಬೇಕಾ ಅಥವಾ ದೊಡ್ಡ ಬಾರ್ಡರ್ ಬೇಕಾ ಅದು ಕೂಡ ಸಿಗುತ್ತೆ. ಇಮಿಟೇಷನ್ ಪಟ್ಟು ಸ್ಯಾರೀಸ್ ಮತ್ತು ವೀವಿಂಗ್ ಸ್ಯಾರೀಸ್ ಅಂತ ಕೂಡ ಕರೀತಾರೆ. ಇದನ್ನು ವೀವಿಂಗ್ ಮಿಸ್ಟೇಕ್ ಪಟ್ಟು ಸ್ಯಾರೀಸ್ ಅಂತ ಕೂಡ. ಒಳ್ಳೆ ಕಲೆಕ್ಷನ್ ತುಂಬ ಕಲೆಕ್ಷನ್. ಫ್ಯಾಕ್ಟ್ರಿ ರೇಟಿಗೆ ಬರುತ್ತೆ. ರೇಟ್ ಕಮ್ಮಿ, ಕ್ವಾಲಿಟಿ ಜಾಸ್ತಿ, ಲಾಭ ಕೂಡ ನಿಮಗೆ ಜಾಸ್ತಿ ಲಾಭ ಬರುತ್ತೆ. ಈಗ ನಿಮ್ಮ ಬಟ್ಟೆ ಬಿಸ್ನೆಸ್ದಲ್ಲಿ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗಿದೆ. ಸೊ ನಿಮ್ಮ ಕಾಂಪಿಟೀಟರ್ನ 420 ಮಾಡಬೇಕಂತಂದರೆ ಇಂಥ ಕಲೆಕ್ಷನ್ ನಿಮ್ಮ ಬಿಸ್ನೆಸ್ದಲ್ಲಿ
ಖಂಡಿತ ಇರಲೇಬೇಕಾಗತ್ತೆ. ಇಂಥ ಕಲೆಕ್ಷನ್ ನಿಮ್ಮ ಹತ್ರ ಇದೆ ಅಂತಂದರೆ ಕಸ್ಟಮರ್ ಎಲ್ಲಿಗೂ ಹೋಗಲ್ಲ. ನಿಮ್ಮ ಬಿಸ್ನೆಸ್ ಎಲ್ಲಿದ್ದರೆ ಕೂಡ ಹುಡುಕೊಂಡು ಮತ್ತು ನಿಮ್ಮ ಮನೇಲಿಗೆ ಬಂದು ತಗೊಂಡೋಗ್ತಾರೆ. ಇನ್ನು ಮನೇಲಿ ಕೂತ್ಕೊಂಡು ಮಾತ್ರನೇ ಬಿಸ್ನೆಸ್ ಅಲ್ಲ, ಬಜಾರ್ದಲ್ಲಿ ಬಿಸ್ನೆಸ್ ಮಾಡಿ, ಇನ್ನು ಆನ್ಲೈನಲ್ಲಿ ಬಿಸ್ನೆಸ್ ಮಾಡಿ, ಇಲ್ಲಿದ್ದ ತರಿಸ್ಕೊಂಡಿರುವ ಕಲೆಕ್ಷನ್ಸ್ನ ಫೋಟೋ ತೆಗೆದು ವಾಟ್ಸಪ್ಪಲ್ಲಿನೂ ಫೇಸ್ಬುಕ್ಕಲ್ಲಿನೂ ಹಾಕ್ರಿ, ಇನ್ಸ್ಟಾಗ್ರಾಮ್ದಲ್ಲಿ ಹಾಕ್ರಿ. ಸೇಲ್ಸ್ ಅಂಬೋದು ಜಾಸ್ತಿ ಬೆಳೆಸ್ಕೋಬೋದು. ಆ ಥರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಕೂಡ ಯೂಸ್ ಮಾಡಿದರೆ ನನ್ನ ಜವಾಬ್ದಾರಿ ಏನು ಅಂತಂದರೆ ನಿಮಗೆ ಕಮ್ಮಿ ರೇಟ್ಗೆ ಕ್ವಾಲಿಟಿ ಬಟ್ಟೆ, ಅದು ಕೂಡ ಫ್ಯಾಕ್ಟ್ರಿ ರೇಟ್ಗೆ ಕಳಿಸೋ ಜವಾಬ್ದಾರಿ ನಂದು. ನೀವು ಕೂಡ ನಾನೀಗ ಸುಮ್ಮನೆ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಒಂದು ವಾರ ಆಗತ್ತೆ. ಸರ್ಚ್ ಮಾಡಬೇಕು, ಇವ್ರು ಯಾರು, ಇವ್ರು ಎಂಥವ್ರು, ಜನಗಳಿಗೆ ಹೆಲ್ಪ್ ಮಾಡ್ತಾರೆ ಇಲ್ಲ ಅಂತ. ಇಷ್ಟು ಸರ್ಚ್ ಮಾಡಿ ಒಳ್ಳೆ ವೀಡಿಯೋಸ್ನ ಫ್ಯಾಕ್ಟ್ರಿ ರೇಟಿಗೆ ಬಟ್ಟೆ ಕೊಡುವಂತಹ ಅಂಗಡಿಗಳನ್ನ ನಮ್ಮ ಶಾಪ್ದಲ್ಲಿ ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ನಿಮ್ಮ ಮನೆಗೆ ಬಟ್ಟೆ ಕೂಡ ಕಳಿಸ್ತಾ ಇದ್ದೀನಿ. ನೀವು ಕೂಡ ಅದೇ ರೀತಿಯಲ್ಲಿ ಕಷ್ಟಪಡಲಾರ್ದ ನಾನು ಬಂಗಾರಂತಹ ಕಲೆಕ್ಷನ್ ಕಲಿಸಿದರೆ ಕೂಡ ನೀವು ಕಷ್ಟಪಟ್ಟಿಲ್ಲ ಅಂತಂದರೆ ಯಾರು ಕೂಡ ಸಕ್ಸಸ್ ಆಗಲ್ಲ. ಹಾರ್ಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಬಿಸ್ನೆಸ್ ಫೀಲ್ಡ್. ಪ್ರತಿಯೊಬ್ಬರೂ ಕಷ್ಟಪಡಬೇಕಾಗತ್ತೆ. ಬಿಸ್ನೆಸ್ ಯಾರ್ಯಾರು ಮಾಡ್ತಾರೋ ಅವರೆಲ್ಲ ಕೂಡ ತುಂಬ ಕಷ್ಟಪಡಬೇಕಾಗತ್ತೆ. ಮನೇಲಿ ಒಂದು ಬೋರ್ಡ್ ಇಟ್ಕೋಬೇಕು, ನಾವು ಬಟ್ಟೆ ಮಾರ್ತೀವಿ ಅಂತ. ಫೇಸ್ಬುಕ್ಕಲ್ಲೇ ಹಾಕಬೇಕು, ವಾಟ್ಸಪ್ಪಲ್ಲೇ ಹಾಕಬೇಕು. ಏನು ಲೋಕಲ್ದಲ್ಲಿ ನಿಮಗೆ ಯಾವುದೇ ಆದರೂ ನ್ಯೂಸ್ ಚಾನಲ್ ಇದ್ದರೆ ನ್ಯೂಸ್ ಚಾನಲ್ದಲ್ಲಿ ಪಬ್ಲಿಸಿಟಿ ಮಾಡ್ಕೋಬೇಕು. ಎಷ್ಟೋ ಕಷ್ಟಪಡಬೇಕು. ಅಷ್ಟು ಕಷ್ಟಪಟ್ಟರೆ ಸಕ್ಸಸ್ ಎಂಬುದು ಖಂಡಿತ ಸಿಗುತ್ತೆ. ಕಷ್ಟಪಟ್ಟಿದ್ದವರಿಗೆ ಸಕ್ಸಸ್ ಎಂಬುದು ಖಂಡಿತ ಸಿಗುತ್ತೆ. ಸೊ ಇನ್ನು ನೆಕ್ಸ್ಟ್ ಇನ್ನೊಂದು ಸಿಲ್ಕ್ ಸೀರೆ ಕಲೆಕ್ಷನ್ನು, ಸ್ವಲ್ಪ ಹೈಫೈ ಕಲೆಕ್ಷನ್. ಪ್ರೀಮಿಯಮ್ ಸ್ಯಾರೀಸ್ ಕಲೆಕ್ಷನ್ 500 ರೂಪಾಯಿ ಮೇಲ್ಪಟ್ಟಿರುತ್ತೆ. ಆದರೆ ಈ ಸೀರೆ ನಿಮಗೆ ನೀವು ಎಷ್ಟೇ ರೇಟ್ ಹೇಳಿ ಕಸ್ಟಮರ್ ಕಂಡಿಡೋಕೆ ಆಗೋದಿಲ್ಲ. ಸೊ ಆರಾಮಾಗಿ ನೀವು ಇದರ ಮೇಲೆ ತ್ರಿಬಲ್ ಪ್ರಾಫಿಟ್ ತೆಗಿಬೋದು. ಇಂಥ ಸೀರೆ ಮೇಲೆ ನೀವು 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂತಂದರೆ ಅದು ಖಂಡಿತ 30,000 ರೂಪಾಯಿ ಆಗುತ್ತೆ. ಇನ್ನು ಡ್ಯಾಮೇಜ್ ಸಿಗೋದಿಲ್ಲ, ಡ್ಯಾಮೇಜ್ ಬರೋದಿಲ್ಲ, 100% ಬರೋದಿಲ್ಲ. ಬಂದರೆ ಇವರು ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ. ಈ ಮೇಡಮ್ ವಿಡಿಯೋ ಮೇಲಿದೆ ನಂಬರ್, ಈ ಮೇಡಮ್ ಅವರ ಹೆಸರು ರಾಜಶ್ರೀ ಅಂತ. ಒಮ್ಮೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಸೂರತ್ ಬಂದರೆ ಖಂಡಿತ ವಿಸಿಟ್ ಮಾಡಿ. ಸೂರತ್ಗೆ ಬರೋರಕ್ಕೋಸ್ಕರವಾಗಿ ಸಬೂರಿ ಫ್ಯಾಷನ್ ಕ್ಯಾಬ್ಸ್, ಟ್ಯಾಕ್ಸೀಸ್, ಆಟೋಸ್, ಬಸ್ಸಸ್ ಎಲ್ಲ ಕೂಡ ಪ್ರೊವೈಡ್ ಮಾಡುತ್ತೆ. ರೈಲ್ವೆ ಸ್ಟೇಷನ್ದಲ್ಲಿ ಅಥವಾ ಏರ್ಪೋರ್ಟ್ದಿಂದನೂ ನಿಮಗೆ ಇವರು ಪಿಕಪಿಂಗ್ ಮಾಡ್ಕೊತಾರೆ. ಮಧ್ಯವರ್ತಿರು ಮೀಡಿಯೇಟರ್ಸ್ ಹಿಂದೆ ಹೋಗಬೇಡಿ. ನಿಮ್ಮ ದುಡ್ಡು ಮುಳುಗಿಸ್ಕೋಬೇಡಿ. ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರಿ. 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಸೀರೆ ಸಿಗುತ್ತೆ ಅಂತ ಆಶದಿಂದ ಸೂರತ್ ಬರಬೇಡಿ. ಆ ಥರ ಯಾರಾದರೂ ಹೇಳಿದರೆ ಕೂಡ ಅವ್ರ ಹಿಂದೆ ಹೋಗಬೇಡಿ. ಇನ್ನು ಸೂರತ್ದಲ್ಲಿ ನಡೀತಾ ಇರುವ ನಯಾ ಟ್ರೆಂಡ್ ಏನಂತಂದರೆ 1 ಲಕ್ಷ 2 ಲಕ್ಷ ಇದೆ ಅಂತಂದರೆ ಫ್ರಾಂಚೈಸೀಸ್ ಕೊಡ್ತೀವಿ ಬಾಪ್ಪ ಅಂತಾರೆ. ಫ್ರಾಂಚೈಸೀಸ್ ಕೂಡ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ದಲ್ಲಿ ತುಂಬ ಲಾಸ್ ಕೊಡುತ್ತೆ. ನಿಮ್ಮ ದುಡ್ಡು ಯಾವೊಂದು ಅಂಗಡಿ ಹೆಸರು ಇಟ್ಕೋಬೇಕಾಗಿರೋ ಕೆಲಸ ಏನಿದೆ? ಬೇಕು ಅಂತಂದರೆ ಇಲ್ಲಿದ್ದ ಕಲೆಕ್ಷನ್ ತಗೊಂಡು ಅಲ್ಲಿ ನಿಮ್ಮೂರಲ್ಲಿ ನಿನ್ನ ಹೆಸರದಿಂದ ಬ್ರಾಂಚಸ್ ಓಪನ್ ಮಾಡ್ಕೊ. ಆರಾಮಾಗಿ 4-5 ಬ್ರಾಂಚ್ ಸ್ಟಾಫ್ನ ಇಟ್ಕೊಂಡು ಆರಾಮಾಗಿ ಸೇಲ್ ಮಾಡ್ಕೊ. ಅಷ್ಟೇ ಬಿಟ್ಟು ನಿನ್ನ ಹೆಸರು ಗಳಿಸಿ ನಿನ್ನ ಹೆಸರು ಪಬ್ಲಿಸಿಟಿ ಮಾಡ್ಕೊಬಿಟ್ಟು ಇಲ್ಲಿ ಯಾವೊಂದೋ ಹೆಸರು ತಗೊಂಡೋಗಿ ದುಡ್ಡು ಕಟ್ಟಿ ಅವನಿಗೆ ಯಾರು ಅಂತಂಬೋದು ಈ ಊರದ್ದು ಸೂರತ್ ಪಕ್ಕದಲ್ಲಿರುವ ಹಳ್ಳಿದವ್ರಿಗೆ ಕೂಡ ಗೊತ್ತಿಲ್ಲ. ಅಂಥದ್ದು ನಿಮ್ಮೂರಲ್ಲಿ ಜನಗಳಿಗೆ ಹೆಂಗೆ ಗೊತ್ತಾಗತ್ತೆ? ನಿಮ್ಮೂರಲ್ಲಿ ನೀನು ಬೀರಪ್ಪ ಯಲ್ಲಪ್ಪ ಫೇಮಸ್ ಆಗಲಿ, ಈಯಪ್ಪ ಯಾಕೆ ಫೇಮಸ್ ಆಗ್ತಾನಪ್ಪ? ಸೊ ಇದು ಕಲೆಕ್ಷನು. ಕಮ್ಮಿ ಕಲೆಕ್ಷನ್ ತೋರಿಸಿದ್ದೀವಿ. ಜಾಸ್ತಿ ಕಲೆಕ್ಷನ್ಗಾಗಿ, ಜಾಸ್ತಿ ಮಾಹಿತಿಗಾಗಿ ಒಮ್ಮೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಇದು ಕೂಡ ಆಗಲ್ಲ ಅಂತಂದರೆ ಒಂದು ಕಾಮೆಂಟ್ ಮಾಡಿ. ಸೂರತ್ ನಾಗು ಯೂಟ್ಯೂಬ್ ಚಾನಲ್, ನಮ್ಮ ಚಾನಲ್ ನೋಡಿ. ನಮ್ಮ ಚಾನಲ್ದಲ್ಲಿ ಬಂದಿರುವ ಶಾಪುಗಳಲ್ಲಿ ನೀವು ಎಲ್ಲೇ ಖರೀದಿ ಮಾಡಿದರೆ ಕೂಡ ನನ್ನ ಸಪೋರ್ಟ್ ನಿಮಗೆ 100% ಇರುತ್ತೆ. ಅದು ಬಿಟ್ಟು ಎಲ್ಲೆಲ್ಲೋ ತಗೊಂಡು ಎಲ್ಲೆಲ್ಲೋ ಮಾರ್ಕೊಂಡು ಎಲ್ಲೆಲ್ಲೋ ಲಾಸ್ ಆಗಿ ನನ್ನ ಕೇಳಿದರೆ ಅದು ನನ್ನ ಜವಾಬ್ದಾರಿ ಅಲ್ಲ ಮಿತ್ರರೇ. ಧನ್ಯವಾದ ಈ ವಿಡಿಯೋ ನೋಡಿದ್ದಕ್ಕೆ. ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ.